13 ವರ್ಷಗಳಿಂದಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಮುದಾಯಕ್ಕೆ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಈಗಲಾದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು. ನಮಗೆ ನಮ್ಮ ಸಮುದಾಯಕ್ಕೆ 3 ಸ್ಥಾನಗಳು ಕೊಡಬೇಕು, ಸಚಿವರ ಸ್ಥಾನಗಳು. ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರು ಮತ್ತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಮಾನಗಳನ್ನ ಕೊಡಬೇಕು. ಇದನ್ನು ಮುಂದಿನ 2028ರ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸಬೇಕಂದ್ರೆ, ಈ ಸಮುದಾಯವನ್ನು ಜೊತೆಗಿಟ್ಕೋಬೇಕು ಅಂದರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಹಿರಿಯ ದಲಿತ ಹೋರಾಟಗಾರರು, ದಲಿತ ಚಳವಳಿಯ ಹೋರಾಟಗಾರರಂಥ ಡಾಕ್ಟರ್ ಎನ್ ಮೂರ್ತಿ ಅವರು, ಮತ್ತು ಎಂ ಶಂಕರಪ್ಪ ಅವರು, ಮತ್ತು ಹುಸೇನಪ್ಪ ಸ್ವಾಮಿ ಮಾದಿಗ ಅವರು, ಡಾಕ್ಟರ್ ಭೀಮರಾಜ್ ಅವರು, ನಮ್ಮ ಕರ್ನಾಟಕ ಮಾದಿಗ ದಂಡೋರದ ದೇವರಾಜ್ ಅವರು, ಮತ್ತು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತ ಶಿವರಾಯ ಅಕ್ಕರ್ಕೆ ಅವರು, ಹಾಗೂ ಕರ್ನಾಟಕ ಬಹುಜನ ಚಳವಳಿಯ ತನಿಖೇನಹಳ್ಳಿ ಕೃಷ್ಣಪ್ಪನವರು, ಹೀಗೆ ನಮ್ಮ ಲಿಂಗರಾಜ್ ಅವರು, ಕದರೇಶ್ ಅವರು, ಮತ್ತು ಈಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಒಕ್ಕೂಟದಿಂದ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಿರಿಯರಾದ KH ಮುನಿಯಪ್ಪನವ್ರಿಗೆ, ಹಾಗೆ ಹಿರಿಯ ರಾಜಕೀಯ ಮತ್ಸದಗಳಾದ RB ತಿಮ್ಮಾಪುರ ಅವ್ರಿಗೆ, ಮತ್ತು H ಆಂಜನೇಯವ್ರಿಗೂ ಕೂಡ MLC ಮಾಡಿ ಮಂತ್ರಿ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆನೇ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು ಮಾದಿಗರು. 13 ವರ್ಷಗಳಿಂದ ಬರ ಬಿದ್ದೋಗಿದ್ದಾರೆ ಮಾದಿಗರು. ಯಾವ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ಲ. ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತಂದರೆ ನೀವು ದಯವಿಟ್ಟು ಈ ಕೆಲಸ ಮಾಡಿ. ಇಲ್ಲ ಆದರೆ ನಾವೆಲ್ಲ ತೀರ್ಮಾನ ಕೊಡೋದು, ಜನ ನಿಮಗೆ ಮುಂದಿನ 2028ರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಸ್ತಾ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ತಮ್ಮ ಹೆಸರು ಹೇಳಿ. ಕೇಶವಮೂರ್ತಿ ಅಂತ, ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ.